ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ಸೋಮ್ಲಿ ತಟ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದೊಳಗಡೆ ಹೋಗೋಣ. ಇವತ್ತಿನ ವೀಡಿಯೋದಲ್ಲಿ ನಾನು ಡಾರ್ಕ್ ರೂಮ್ ಮತ್ತು ಫ್ರೂಟಿಂಗ್ ರೂಮ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳೋದು, ಅಂದರೆ ಕ್ಲೀನಿಂಗ್ ಅಂದರೆ ನಾರ್ಮಲ್ ಕ್ಲೀನಿಂಗ್ ಅಲ್ಲ, ಡೀಪ್ ಕ್ಲೀನ್. ಸ್ಟಾರ್ಟಿಂಗಲ್ಲಿ ಮಾಡೋರಿಗೆ ಏನೂ ಅವಶ್ಯಕತೆ ಇರಲ್ಲ, ಆದರೆ ಮಾಡ್ತಾ 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 ಏನಾಗುತ್ತೆ ಅಂದರೆ ಕಪ್ಪುಳಗಳು, ಚಿಟ್ಟೆಗಳು, ಸೊಳ್ಳೆಗಳು, ಬಲ್ಲಿಗಳು, ಜಿರಳೆಗಳು ಇಷ್ಟೆಲ್ಲ ಪ್ರಾಬ್ಲಮ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಮನೇಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹುಷಾರಾಗಿ ಮಾಡಬೇಕು. ಇದು ಫಾರ್ಮಲಿನ್ ಲಿಕ್ವಿಡ್, ಇದು ಸ್ವಲ್ಪ ಕೆಮಿಕಲ್ ಮೆಥಡ್ ಅಂತಲೇ ಹೇಳ್ಬೋದು, ಆದರೆ ಪವರ್ ಎಫೆಕ್ಟ್ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಚಿಕ್ಕ ಡ್ರಾಪ್ ಹಾಕ್ಕೋಬೇಕಷ್ಟೇ. ನೀವು ಯಾವಾಗಲೇ ಏನೇ ಕ್ಲೀನ್ ಮಾಡಬೇಕಾದ್ರೂ ಆ ಪ್ಲೇಸಲ್ಲಿ ಯಾವುದೇ ರೀತಿ ಬ್ಯಾಗ್ ಇಲ್ದಿರಂಗೆ ನೋಡ್ಕೊಳ್ಳಿ, ಯಾಕೆಂದರೆ ಪವರ್ ಜಾಸ್ತಿ ಇರುತ್ತಲ್ಲ, ಬ್ಯಾಗ್ಸು ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಬಂದು ಇಲ್ಲಿರೋ ಬ್ಯಾಗ್ಸ್ನೆಲ್ಲ ಫಸ್ಟು ರಿಮೂವ್ ಮಾಡ್ಕೊಬೇಕು. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬ್ಯಾಗ್ಸ್ ಇದೆ ಅಂತನೂ. ಬ್ಯಾಗ್ಸ್ ಎಲ್ಲ ಬೇರೆ ಕಡೆ ಇಟ್ಟಿದ್ದೆ ನಾನು. ಇಲ್ಲಿ ಟ್ರೈನಿಂಗ್ ಟೈಮಲ್ಲಿ ಇಟ್ಟಿದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ. ಅದೇನಾಗಿದೆ ಅಂತಲೂ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಇದೆ ಆ ಬ್ಯಾಗು. ಇದು ಅಸ್ಲಾಂ ಸರ್ ಅಂತ ಮಾಡಿರೋದು. ಇವ್ರು ಬಂದು ಹೇರ್ ಫೋರ್ಸಲ್ಲಿ ವರ್ಕ್ ಮಾಡ್ತಾರೆ. ಅವರು ಮತ್ತು ರಕ್ಷಿತ್ ಅನ್ನೋರು ಇಬ್ಬರು ಒಂದೇ ಸಲ ಬಂದಿದ್ದರು. ಯಶವಂತಪುರಿಂದ ರಕ್ಷಿತ್ ಅನ್ನೋರು. ಇವ್ರು ಬಂದು ಏರ್ಫೋರ್ಸಲ್ಲಿ ವರ್ಕ್ ಮಾಡ್ತಾರೆ, ವಾಲಂಟ್ರಿ ರಿಟೈರ್ಮೆಂಟ್ ಏನೋ ತೊಗೊಂಡಂಗಿದ್ದಾರೆ. ಟ್ರೈನಿಂಗೋಸ್ಕರ ಬಂದಿದ್ದರು. ನೋಡಿ, ಅವ್ರ ಬ್ಯಾಗು ಇಲ್ಲೇ ಫ್ರೂಟಿಂಗ್ ಬಂದುಬಿಟ್ಟಿದೆ. ಇದು ನಾನು ಮರ್ತೋಗಿದ್ದೆ ಈ ಬ್ಯಾಗ್ಸ್ ಎರಡಲ್ಲ, ಟೋಟಲ್ 3 ಬ್ಯಾಗ್ಸು. ಇನ್ನೊಬ್ಬರದಿದೆ, ಅದು ಕೆಳಗಡೆ ಇಳಿಸ್ಬಿಟ್ಟಿದ್ದೀನಿ ಬ್ಯಾಗು. ಇದರಲ್ಲಿ ಬರುತ್ತಾ ಬರಲ್ವಾ ಅಂತ ಎಲ್ಲರಿಗೂ ಡೌಟ್ ಇತ್ತು. ಅಂದರೆ ಅಲ್ಲಿ ಕೊಟ್ಟವ್ರಿಗೂ ರಕ್ಷಿತ್ ಅವ್ರದ್ದು ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ಅವ್ರು ಕೇಳಿದ್ರು, ಮೇಡಮ್ ಏನಾಗಿದೆ ನನ್ನ ಬ್ಯಾಗು ಅಂತ. ನಾನು ಇಲ್ಲ ಊರಲ್ಲಿ ಅಂತ ಹೇಳಿದ್ದೆ. ನೋಡಿ, ಸೂಪರ್ ಮೈಸಿಲಿಯಮ್ ಗ್ರೋತ್ ಆಗಿದೆ. ಫಸ್ಟು ಈ ಬ್ಯಾಗ್ಸ್ ಎಲ್ಲ ಇಳಿಸ್ಕೊಂಬಿಡೋಣ, ಆಮೇಲೆ ನಾನು ಕ್ಲೀನಿಂಗ್ ಪ್ರಾಸೆಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದಿದೆಯಲ್ಲ, ಈ ಬೌಲ್ನ ಇಲ್ಲಿ ಒಂದು ಕಡೆ ಸೈಡಲ್ಲಿ ಇಟ್ಟಿದ್ದೀನಿ, ಒಂದು ಬೌಲ್ನ. ಇದನ್ನು ಬಂದು ಇಲ್ಲಿ ತುಂಬ ಗಲೀಜಾಗಿಬಿಟ್ಟಿದೆ. ಒಂದು ಕಡೆ ನೋಡಿ, ಅಲ್ಲಿ ಬ್ಯಾಗ್ಸ್ ಇಟ್ಟಿರೋ ಕಡೆ ಹಂಗೆ ಕೆಳಗಡೆ ಅದು ಬ್ಯಾಗು ಇದಾಗಿದೆ. ಇದು ಬಂದು ಕಿಚನ್ ಕಬೋರ್ಡ್ನಂತು. ಇದೇನು ಹಿಂಗಿದೆ ಅಂದ್ಕೊಬೋದು ನೀವು. ಇಲ್ಲಿ ಬೇರೆ ಐಟಮ್ಸ್ ಸಹ ಇಟ್ಟಿದ್ದೀನಿ, ಏನೋ ಒಂದು. ಇದನ್ನೆಲ್ಲ ಫಸ್ಟು ರಿಮೂವ್ ಮಾಡಿಕೊಂಡು ಅದನ್ನು ಪವರ್ ಹಾಕಿದೆ. ಅದು ತುಂಬ ಎಫೆಕ್ಟ್ ಇರುತ್ತೆ, ತುಂಬ ಅಂದರೆ ತುಂಬ. ಕಣ್ಣುರಿ, ಮೂಗುಗೆಲ್ಲ ತುಂಬ ಎಫೆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಬ್ಯಾಗ್ ತೆಗೆದುಬಿಟ್ಟು ನಾನು ಫಸ್ಟ್ ಆಚೆ ಬಂದುಬಿಡ್ತೀನಿ. ಇದನ್ನು ಕ್ಲೋಸ್ ಮಾಡಿ ಇಡ್ತೀನಿ 48 ಅವರ್ಸು. ಇಲ್ಲಿರೋ ಕಪ್ಪುಳಗಳು, ಚಿಟ್ಟೆಗಳೆಲ್ಲ ಹೋಗಬೇಕು ಅಂತ, ಆ ಪವರ್ಗೇ ಸತ್ತೋಗುತ್ತೆ ಅಂತ. ಇಲ್ಲಿ ನೋಡಿ, ಕಿಚನ್ ಕಬೋರ್ಡಲ್ಲಿ ಸಹ ಇಟ್ಟಿದ್ದೆ. ತುಂಬ ಜನ ಟ್ರೈನಿಂಗ್ ಬಂದವ್ರಿಗೆ ಗೊತ್ತಿರುತ್ತೆ. ಆದರೆ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ, ಜಿರಳೆಗಳು ಜಾಸ್ತಿ ಆಗೋಗಿದೆ. 1 ತಿಂಗಳಾಗಿದೆ ನಾನು ತೆಗೆದು, ಆದರೆ ಮನೆಯಲ್ಲೆಲ್ಲ ಜಿರಳೆಗಳು ಬಂದಿರೋದು ಇದರಿಂದನೇ ಅಂತ. ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಇದೆಲ್ಲ ಕ್ಲೀನ್ ಮಾಡಿರೋ ಪ್ಲೇಸೇ, ಆದರೆ ಡೈಲಿ ಅದು ನಾನು ಜಿರಳೆ ಔಷಧಿ ಹೊಡಿತಾ ಇರೋದ್ರಿಂದ ಡೈಲಿ ಸತ್ತೋಗ್ತಾ ಇದೆ ಆ ಪ್ಲೇಸಲ್ಲಿ. ಇಲ್ಲಿ ಸಹ ಒಂದು ನಾರ್ಮಲ್ ವಾಟ್ರ್ ಹಾಕ್ಕೊತಾ ಇದ್ದೀನಿ, ಫಾರ್ಮಲಿನ್ ಲಿಕ್ವಿಡ್ ಸಹ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಡ್ರಾಪೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಅದು ಮನೆ ಇರೋದ್ರಿಂದ ನಂದು ಇದು ನಾನು ಗೊತ್ತಿರೋದ್ರಿಂದನೂ ಏನೋ ಸುಮ್ಮನೆ ಜಾಸ್ತಿ ಶೆಕೆ ಥರ ಏನೋ ಒಂಥರ ಫೀಲ್ ಆಯಿತು, ಉಸಿರು ಕಟ್ಟಿರೋ ರೀತಿ ಫೀಲ್ ಆಯಿತು. ಕಿಚನಲ್ಲಿ ತುಂಬ ಕಡೆ ಇಟ್ಟಿದ್ನಲ್ಲ, ಅದರಿಂದಾಗಿ ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತೆ. ಬಟ್ ಆದರೆ ಆ ಫಸ್ಟ್ ಡೇ ಮಾತ್ರ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸ್ವಲ್ಪ ಕೆಮಿಕಲ್ ಅಲ್ಲ. ನೋಡಿ, ನಾನು ಇಡೋ ಪ್ಲೇಸಲ್ಲಿ ಎಲ್ಲೂ ಸಹ ಬ್ಯಾಗ್ಸ್ ಇಲ್ಲ, ನೀವು ನೋಡ್ಬೋದು. ಅದನ್ನು ಮಾತ್ರ. ಇದು ಫ್ರೂಟಿಂಗ್ ರೂಮು. ಬನ್ನಿ, ಫ್ರೂಟಿಂಗ್ ರೂಮಲ್ಲಿ ಏನೇನು ಮಾಡ್ತೀನಿ ಅಂತ ತೋರ್ಸೋಕೆ ಹೊರಟಿದ್ದೀನಿ ಇವಾಗ. ನೋಡಿ, ಮಿಲ್ಕಿ ಮಶ್ರೂಮು. ಇದು ಬೇರೆ ಕೇಸಿಂಗ್ ಮಾಡಿದ್ದೀನಿ, ಬೇರೆ ಕೇಸಿಂಗ್ ಸಾಯಿಲ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಕೆಳಗಡೆ ಪಿನ್ ಹೆಡ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ. ಮತ್ತು ಇನ್ನೊಂದು ಬ್ಯಾಗಲ್ಲೂ ಸಹ ಬಂದಿದೆ. ಅಂದರೆ ಇದಕ್ಕೆ ನಾನು ನೀರೇ ಹಾಕ್ತಾ ಇರಲಿಲ್ಲ, ಸ್ವಲ್ಪ ನಾನು ಊರಲ್ಲಿ ಇರಲಿಲ್ಲ. ಆದರೂ ಸಹ ಇದರಲ್ಲಿ ವಾಟ್ರ್ ಚೆನ್ನಾಗೇ ಸ್ಟೋರ್ ಆಗಿತ್ತು. ಏನಕ್ಕೆ ಸ್ಟೋರ್ ಆಗಿತ್ತು ಅಂದರೆ ಇದು ಕೇಸಿಂಗ್ ಸಾಯಿಲೇ ಡಿಫ್ರೆಂಟ್ ಇದೆ. ಇದು ಮಿಲ್ಕಿ ಮಶ್ರೂಮ್ದು ಚೆನ್ನಾಗೇ ಬಂದಿದೆ, ಸೆಕೆಂಡ್ ಈಲ್ಡ್ ಅಂತ ಹೇಳ್ಬೋದು. ಇದು ನೋಡಿ, ಇದೆಲ್ಲ ಬ್ಯಾಗ್ಸನ್ನು ಯಾವುದಕ್ಕೂ ವಾಟರ್ ಹಾಕಿಲ್ಲ. ಯಾವಾಗಲೂ ನಾವು ಬ್ಯಾಗ್ಸ್ ರಿಮೂವ್ ಮಾಡಬೇಕಾದ್ರೆ, ಅಂದರೆ ಈ ಬ್ಯಾಗು ಬೇಡ ನನಗೆ ಬಿಸಾಕ್ತೀನಿ ಅನ್ನೋ ಸ್ಟೇಜ್ ಬಂದಮೇಲೆ
ಒಂದು 3-4 ದಿನ ನೀರು ಹಾಕಿಲ್ಲ ಅಂದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ, ಬ್ಯಾಗ್ಸ್ ಎಲ್ಲ ಥರ್ಮಾಕೋಲ್ ಥರ ಆಗಿಬಿಡುತ್ತೆ. ಆವಾಗ ನಮಗೆ ಬಿಸಾಕೋಕ್ಕೆ ಅಂದರೆ ಚೀಲದಲ್ಲಿ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ತುಂಬ ಲೈಟ್ ವೆಯ್ಟ್ ಇರುತ್ತೆ, ಬಿಸಾಕೋಕ್ಕೆ ವೆಯ್ಟ್ ಇರಲ್ಲ ಆ ಥರ. ಇದೆಲ್ಲ ಬಂದು ನಾನು ಮೊದಲೇ ಪ್ಲ್ಯಾನ್ ಇತ್ತು ನಂದು ಕ್ಲೀನ್ ಮಾಡೋಣ ಅನ್ನೋದು. ಅದಕ್ಕೋಸ್ಕರ 3-4 ದಿನ ನೀರು ಹಾಕಿರಲಿಲ್ಲ. ಇಲ್ಲಾಂದರೆ ಯಾರಿಗಾದ್ರೂ ಒಪ್ಸಾದ್ರೂ ಹೋಗ್ತೀನಿ. ಈ ಸಲ ಬೇಕಂತಲೇ ಒಪ್ಸಿರಲಿಲ್ಲ. ಇವನ್ನೆಲ್ಲ ಫಸ್ಟ್ ಇವಾಗ ಎಲ್ಲ ತೆಕ್ಕೊಂಡು ಬಿಡೋಣ. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ಇವಾಗ ಕೆಮಿಕಲ್ಲು ಏನಾದರೂ ಯೂಸ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನಾವು ಅಲ್ಲಿರೋ ಪ್ಲೇಸಲ್ಲಿರೋದನ್ನೆಲ್ಲ ತೆಗಿಬೇಕು. ಇದನ್ನು ಯಾವುದನ್ನು ತೆಗಿತಾ ಇಲ್ಲ ಇವತ್ತು. ಏಕೆಂದರೆ ನಾನು ಎಲ್ಲನೂ ಕ್ಲೀನ್ ಮಾಡಿಬಿಟ್ರೆ ಎಲ್ಲಿಡೋದು ಜಾಗ ಇರಲ್ವಲ್ಲ, ಅದಕ್ಕೋಸ್ಕರ. ಇದು ರೂಮ್ ಕಬೋರ್ಡ್ಸು ಇರಲಿ. ಇವತ್ತು ನನಗೆ 3 ಡೇಸ್ ಬೇಕಾಗುತ್ತೆ ಇವೆಲ್ಲ ಡ್ರೈ ಆಗೋದಕ್ಕೆ. ಮೊದಲಿಟ್ಟಿರೋದೆಲ್ಲ ನೋಡಿ, ಇಲ್ಲಿ ಏನೋ ಒಂದು ಬಾಟಲ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಫಸ್ಟು ತೋರಿಸಿದಾಗ 10 ಡೇಸ್ ಆಗಿತ್ತು. ಇವತ್ತಿಗೆ 20 ಡೇಸ್ ಆಗಿದೆ. ಇದ್ರ ಬಗ್ಗೆ ಎಲ್ಲ ನಾನು ಫ್ಯೂಚರ್ ವೀಡಿಯೋಸಲ್ಲಿ ಹೇಳ್ತೀನಿ. ಇದು ಯಾಕೆ ಈ ಥರ ಎಲ್ಲ ವೀಡಿಯೋ ಸರಿಯಾಗಿ ಬರ್ತಿಲ್ಲ ಅಂದರೆ, ಒಂದು ಕೈಯಲ್ಲಿ ಇದೆ ಮತ್ತು ಇದು ತುಂಬ ಹೈಟ್ ಇರುತ್ತೆ. ನಾನು ಹೆಂಗೆಂಗೋ ಕಷ್ಟಪಟ್ಟು ಹತ್ಬಿಟ್ಟು ತೆಗಿತಾ ಇದ್ದೀನಿ. ಅದಕ್ಕೋಸ್ಕರ ವೀಡಿಯೋ ಕ್ಲಾರಿಟಿ ಅಷ್ಟಷ್ಟು ಮಾತ್ರಕ್ಕೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. 14 ಆಗಸ್ಟ್ ತೆಗಿಬೇಕಿತ್ತು. ಇಲ್ಲೂ ಸಹ ಬ್ಯಾಗ್ಸ್ ಇಟ್ಟಿದ್ದೀನಿ. ಅಲ್ಲಿ ತೆಗೆದ್ನಲ್ಲ ಆ ಬ್ಯಾಗ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ನೋಡಿ. ವೇಸ್ಟ್ ಎಲ್ಲ ಅಂದರೆ ನಾನು ಹೇಳಿದ್ನಲ್ಲ ಅವನ್ನೆಲ್ಲ ರಿಮೂವ್ ಮಾಡಿದ್ದೀನಿ. ಇವಾಗ ಈ ಪ್ಲೇಸ್ನ ಮೇಲ್ಗಡೆ ಎಲ್ಲ ಜೇಡರ್ ಬಲೆ ಥರ ಕಟ್ಟಿದೆ ಮತ್ತು ಸ್ಪೈಡರ್ ಎಲ್ಲ ಕೂತಿದೆ ಆ ಕಡೆ ಎಲ್ಲ. ಅವನ್ನೆಲ್ಲ ಕ್ಲೀನ್ ಮಾಡಬೇಕು. ಫಸ್ಟ್ ಬಂದು ಡ್ರೈ ಕ್ಲೀನಿಂಗ್ ಮಾಡ್ಕೊತೀನಿ. ಅಂದರೆ ಏನಿಲ್ಲ, ಪರ್ಕೆಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಗುಡಿಸ್ಕೊಂಡು ಆಮೇಲೆ ನನ್ನ ಕೆಲಸಗಳನ್ನೆಲ್ಲ ಕೆಮಿಕಲ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಮೇಯ್ನ್ ಪ್ರಾಬ್ಲಮ್ ಏನಂದರೆ, ಎಲ್ಲರೂ ಎಲ್ಲ ಕೆಲಸನೂ ಈಸಿ ಅಂದ್ಕೊಂಡ್ಬಿಡ್ತಾರೆ. ಏನಿರುತ್ತೆ ಇದರಲ್ಲಿ ಅಂತ ಅಂದ್ಕೊತಾರೆ. ಜಾಸ್ತಿನೇ ಕೆಲಸ ಇರುತ್ತೆ ಮಾಡ್ತಾಯಿದ್ರೆ. ಇಲ್ಲಿ ನೋಡಿ, ಇದು ಬಂದು ಪಾರಿವಾಳ ಬರುತ್ತಲ್ಲ, ಅದು ಗಲೀಜು ಮಾಡಿ ಹೋಗ್ಬಿಟ್ಟಿದೆ. ಅವನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇದು ವೀಕ್ಲಿ ಒನ್ಸು 15 ದಿನಕ್ಕೊಂದು ಕ್ಲೀನ್ ಮಾಡ್ಕೊತಾ ಇದ್ರೂ ಸಹ ಇದೇ ಪರಿಸ್ಥಿತಿ ನಮ್ಮಲ್ಲಿ. ಯಾಕೆಂದರೆ ಡೈಲಿ ಬಂದು ನಮ್ಮ ಬಾಲ್ಕನಿನೇ ಅದಕ್ಕೆ ಶೆಲ್ಟರು. ಎಷ್ಟು ಹೊಡೆದ್ರೂ ಬರುತ್ತದು, ಎಲ್ಲ ಕಡೆ ಕೂತ್ಕೊಬಿಡುತ್ತೆ. ಮೇಲ್ಗಡೆ ಎಲ್ಲ ಫಸ್ಟು ನಾನು ಜಸ್ಟು ಇದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಇದು ಯಾಕೆಂದರೆ ನಾವು ನೀರು ಹಾಕಿದಾಗ ಅಷ್ಟೊಂದು ಕ್ಲೀನ್ ಆಗೋಲ್ಲ. ಅದು ನಾವೇನು ಕೆಮಿಕಲ್ ಕ್ಲೀನ್ ಮಾಡಿದ್ರು ಅಷ್ಟಾಗಿ ಕ್ಲೀನ್ ಆಗೋಲ್ಲ. ಫಸ್ಟು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತಾಯಿದ್ದೀನಿ. ಈ ರೀತಿ ಫುಲ್ಲು ವೀಡಿಯೋ ಎಕ್ಸ್ಟೆಂಡ್ ಮಾಡಲ್ಲ, ಸ್ವಲ್ಪನೇ ಇಷ್ಟನೇ ತೋರಿಸ್ತಾ ಇದ್ದೀನಿ. ಫಸ್ಟು ನೀವೇನೇ ಮಾಡ್ಕೊಂಡಾಗಿದ್ರು ಮೇಲ್ಗಡೆ ನಾರ್ಮಲನ್ನೇ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟು ಕೆಮಿಕಲ್ ಕ್ಲೀನಿಂಗ್ ಹೋಗಿವ್ರಂತೆ. ಇದು ನಾನು ಸ್ಟಾರ್ಟ್ ಮಾಡಿದಾಗಿಂದನೂ ಈ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೇ ಇಲ್ಲ ನಾನು. ಅದಕ್ಕೆ ಇಷ್ಟೊಂದು ಗಲೀಜು ಕೂತಿದೆ. ನನಗೆ ಅನ್ನಿಸ್ತು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ಮಾಡಬೇಕು ಅಂತ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಹೇಗಿದ್ರೂ ಲೇಟ್ ಆಗ್ತಾಯಿದೆ. 1-2 ದಿನ ಲೇಟ್ ಆಗೋದ್ರಲ್ಲಿ ಏನಿಲ್ಲ, ಮಾಡೋ ಕೆಲಸ ನೀಟಾಗಿ ಮಾಡೋಣ ಅಂತ ಎಲ್ಲ ಕಡೆ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ. ಒಂದು ಕಡೆ ಅಂತ ಅಲ್ಲ. ಸೊ ಕ್ಲೀನ್ ಮಲ್ಕೊಳೋಷ್ಟರಲ್ಲೇ 1 ಗಂಟೆ ಆಗೋಗ್ತಿದೆ ರಾತ್ರಿ. ಯಾಕೆಂದರೆ ಮಕ್ಕಳು ಮಲಗಿದ ಮೇಲೆ ಮಾಡ್ಕೋಬೇಕು ಇವೆಲ್ಲ ಕೆಲಸಗಳು. ಅವರು 10 ನಿಮಿಷನೂ ಮಾಡೋಕ್ಕೆ ಬಿಡಲ್ಲ ಕೆಲಸ. ಇಲ್ಲಿ ನೋಡಿ ಏನು ಸೂಪರಾಗಿದೆ ಅಂತ, ಸಕ್ಕತ್ ಗಲೀಜಾಗಿಬಿಟ್ಟಿದೆ. ಇದನ್ನು ಕ್ಲೀನ್ ಮಾಡಬೇಕು. ಇದಕ್ಕೆ ಬಂದು ನಾನು ಟೋಟಲ್ 3 ದಿನ ಹಿಡಿಸುತ್ತೆ. ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡ್ರಮ್ ಕ್ಲೀನಿಂಗ್ ಮಾಡೋದು ಹೇಗೆ ಅಂತೆಲ್ಲ ತೋರಿಸಲ್ಲ, ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಯಾಕೆಂದರೆ ವಿಡಿಯೋ ಲೆಂತು ಜಾಸ್ತಿ ಆಗುತ್ತೆ. ಪ್ಲಸ್ ಇನ್ನೊಂದು ಏನಂದರೆ ವಿಡಿಯೋ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಮಾಡ್ತಾಯಿದ್ರೆ ನನ್ನ ಕೆಲಸ ನಿಂತೋಗುತ್ತೆ, ಸ್ಲೋ ಆಗುತ್ತೆ. ನಾನು ಒಂದು ಟೈಮ್ ಅಂತ ಇದೆ ನನಗೆ, ಟೈಮ್ ಲೈನ್ ಒಳಗಡೆನೇ ನಾನು ಕ್ಲೀನ್ ಮಾಡ್ಕೊಬೇಕು. ಇವಾಗ ಮಾರ್ನಿಂಗ್ 7:30 ಟೈಮು. ಇನ್ನೊಂದು ಅರ್ಧ ಗಂಟೆ ಅಷ್ಟರಲ್ಲಿ ನನ್ನ ಮಗ ಎದ್ದೊಳ್ತಾನೆ. ಅಷ್ಟೊತ್ತರೊಳಗಡೆ ನಾನು ನೀಟಾಗಿ ಇವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡಬೇಕು. ಎಷ್ಟಾದರೆ ಅಷ್ಟು ಫಾಸ್ಟಾಗೆ ಮಾಡ್ಕೊಬೇಕು. ಫಸ್ಟು ನಾನು ಬಂದು ಡ್ರೈ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವೆಲ್ಲ. ಅಂದರೆ ಡ್ರೈ ಆಗಿರೋವಾಗಲೇ ಫುಲ್ಲು ಡಸ್ಟೆಲ್ಲ ಮಾಡ್ಕೊಂಡು ಎತ್ತಕೊಂಡ್ಬಿಟ್ಟು ಆಮೇಲೆ ಕೆಮಿಕಲ್ ಕ್ಲೀನಿಂಗ್ ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ ನಾರ್ಮಲ್ ವಾಟರ್ನ ಹಿಡ್ಕೊಂಡಿದ್ದೀನಿ. ಇದು ಮತ್ತು ಫಾರ್ಮಾಲಿನ್ನು.
ನಾನು ಹೇಳ್ದಂಗೆ ಪವರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ಳಿ. ಏನೋ ನನ್ನ ಹತ್ರ ಇದೆ ಅಂತ ಜಾಸ್ತಿ ಹಾಕ್ಕೊಂಡು ಬಿಡೋಕ್ಕೆ ಹೋಗಬೇಡಿ. ಯಾರಾದರೂ ಮಾಡ್ತಾ ಇರೋರು ಕೇಳ್ತಾ ಇದ್ದೀನಿ, ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಯಾರಿಗೂ ಏನೂ ಐಡಿಯಾ ಇರೋಲ್ಲ. ಹಾಕ್ಕೊಂಡ್ಮೇಲೆ ಎಫೆಕ್ಟಿಗೆ ನಿಮಗೆ ಆ ರೂಮ್ಗೆ ಬರೋಕ್ಕೆ ಆಗೋಲ್ಲ, ನೀವಿರೋ ಪ್ಲೇಸ್ಗೆ ಹೋಗೋಕ್ಕೆ ಆಗೋಲ್ಲ. ಲಾಸ್ಟ್ ಟೈಮ್ ಹಾಗೆ ನಾನು ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬ ಜನ ಗ್ರೋವರ್ಸು ಕೇಳ್ತಾ ಇದ್ದರು. ಮತ್ತು ಬ್ಯಾಗ್ಸು ಸಹ ನಾನು ಕೆಲವೊಂದು ವೀಡಿಯೋಸ್ ಕಳಿಸಿದ್ರು. ಮಶ್ರೂಮ್ ಮೇಲೆಲ್ಲ ಹಂಗೆ ಕಪ್ಪು ಚಿಟ್ಟೆಗಳು ಹಂಗೆ ಕುತ್ಕೊಂಡ್ಬಿಟ್ಟಿದ್ದಾವೆ, ಅಷ್ಟು ಗಲೀಜಾಗಿಬಿಟ್ಟಿತ್ತು. ಇವಾಗ ಅವರು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಹೆಂಗೆ ಮಾಡೋದನ್ನು ಅಂತ. ನಾನು ಅವ್ರ ವೀಡಿಯೋ ನೋಡಿದೆ. ಓಕೆ, ನಾನೇನು ಹೇಳಿದ್ನೋ ಅದೇ ಪ್ರಾಸೆಸ್ನ ಅವರು ವೀಡಿಯೋದಲ್ಲಿ ಸಹ ಮಾಡಿ ಬಿಟ್ಟಿದ್ದಾರೆ ನೋಡಿ. ಇದು ನಾನು ಬಂದು ಈ ರೀತಿ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಇದನ್ನು ಜಸ್ಟು ಇದು ನನಗೆ ಹಾಕೋವಾಗಲೇ ಕಣ್ಣೂರಿ ಸ್ಟಾರ್ಟ್ ಆಯಿತು. ನೀವು ದಯವಿಟ್ಟು ಯಾರೇ ಮಾಡ್ತಾಯಿರಿ ಮಾಸ್ಕ್ ಹಾಕ್ಕೊಂಡೇ ಈ ಕೆಲಸ ಮಾಡಿ. ಅಟ್ಲೀಸ್ಟ್ ನೋಸ್ಗೆ ಅದೆಲ್ಲ ಹೋಗಿ ನಿಮಗೆ ಪ್ರಾಬ್ಲಮ್ ಬರ್ದಿರ ಇರುತ್ತೆ. ಇದನ್ನು ನನಗೆ ಇದು ಪೂರ್ತಿ ವೀಡಿಯೋ ಮಾಡಲ್ಲ, ಯಾಕೆ ಅಂದರೆ ಇಷ್ಟು ನಾನು ವೀಡಿಯೋ ಮಾಡ್ತಾಯಿದ್ರೆ ನನ್ನ ಕೆಲಸ ಸ್ಲೋ ಆಗಿಬಿಡುತ್ತೆ. ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಇದು ಈ ರೀತಿ ರಿಸಲ್ಟ್ ಇದೆ. ಪೂರ್ತಿ ನಾನೇನಂದರೆ ಒಂದು ಗೋಡೆಯಲ್ಲಿ ಒಂದೇ ಒಂದು ಚಿಕ್ಕ ಪ್ಲೇಸು ಬಿಟ್ಟಿಲ್ಲ, ಎಲ್ಲ ಕಡೆ ನೆನೆಸಿದ್ದೀನಿ ಅಷ್ಟೇ. ಏನು ಫುಲ್ಲು ಡೀಪ್ ಕ್ಲೀನ್ ಥರ ಅಂದರೆ ಕ್ಲೀನ್ ಆಗಿಲ್ಲ, ಇನ್ನು ಜಸ್ಟ್ ನೆನೆಸಿದ್ದೀನಿ ಅಷ್ಟೇ. ಆ ನೆನೆಸಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನನ್ನ ಮಗ ಎದ್ದುಬಿಟ್ಟ. ನೆಕ್ಸ್ಟು ನಾನು ಕ್ಲೀನ್ ಮಾಡ್ಕೊತೀನಿ. ಈ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ.